ನಮ್ಮನ್ನೆಲ್ಲ ಮುಸ್ಲಿಮರು ಅಂತ ಟಾರ್ಗೆಟ್ ಮಾಡಿದ್ದಾರೆ. ಸರ್ಕಾರದವರು ನಮಗೆ ಮನೆ ಕೊಡ್ತೀವಿ ಅಂದರೂ ಬಿಜೆಪಿಯವರು ಅದಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ನಾವ್ಯಾರು ಬಾಂಗ್ಲಾದೇಶದವರು ಅಲ್ಲ, ಪಾಪಿ ಪಾಕಿಸ್ತಾನದವರಂತೂ ಅಲ್ಲವೇ ಅಲ್ಲ. ನಾವು ಕಳೆದ 20-30 ವರ್ಷಗಳಿಂದಲೂ ಇದೇ ಬೆಂಗಳೂರಲ್ಲಿ ವಾಸ ಮಾಡೋ ಬಡಪಾಯಿ ಭಿಕ್ಷುಕರು ಸಾರ್. ಇದು ಕೋಗಿಲು ಬಡಾವಣೆಯ ಫಕೀರ್ ಕಾಲೋನಿಯಲ್ಲಿ ನೆಲಸಮಗೊಂಡ ತಮ್ಮ ಮನೆಗಳ ಅವಶೇಷಗಳ ಮೇಲೆಯೇ ನಿಂತುಕೊಂಡು ನಮ್ಮ ಕ್ಯಾಮರಾಗಳ ಮುಂದೆ ಕಣ್ಣೀರಿಡುತ್ತಾ ಅಳಲು ತೋಡಿಕೊಂಡವರ ಬಾಯಿಂದ ಬಂದಂಥ ನೋವಿನ ನುಡಿಗಳು. ಬಾಂಗ್ಲಾ ಅಂದ್ರೆ ದೇಶ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಯಾವ ಕಡೆ ಇರುತ್ತೆ ಅದು ಬಾಂಗ್ಲಾದೇಶ ಅಂದರೆ ನನಗೆ ಗೊತ್ತಿಲ್ಲ ಸರ್. ಬಾಂಗ್ಲಾದೇಶ ಯಾವುದು ಅಂತಾನೆ ನಮಗೆ ಗೊತ್ತಿಲ್ಲ. ಅದು ಬರೀ ಇದು ಕರ್ನಾಟಕ ಗೊತ್ತು. ಮುಸ್ಲಿಮ್ಸು ಹಿಂದೂ ಅಂತ ಇದು ಎರಡು ಜಾತಿಗೆ ಬೇರೆ ಬೇರೆ ಮಾಡಿದಾರಲ್ಲ, ಅದರಿಂದ ಇಲ್ಲಿ ಸಾಮಾನ್ಯ ಮುಸ್ಲಿಂ ಜಾತಿಯವರು ಜಾಸ್ತಿ ಇದ್ದಾರೆ. ಅದರಿಂದ ಇಲ್ಲಿಗೆ ಬಾಂಗ್ಲಾದೇಶ ಹೆಸರು, ಪಾಕಿಸ್ತಾನ ಹೆಸರು ಕೊಟ್ಟಿದ್ದಾರೆ. ಕಳೆದ 20-30 ವರ್ಷಗಳಿಂದಲೂ ಇದೇ ಜಾಗದಲ್ಲಿ ಗುಡಿಸಲು ಸೇರಿದಂತೆ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಟಿಕೊಂಡು ವಾಸವಾಗಿದ್ದ ಇವರಿಗೆ ಡಿಸೆಂಬರ್ 20ರಂದು ಶಾಕ್ ಒಂದು ಕಾದಿತ್ತು. ಅದೇನಂದ್ರೆ, ನೀವು ಕೋಗಿಲು ಬಡಾವಣೆಯ ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದೀರಿ ಅಂತ ಆರೋಪಿಸಿ ಜಿಬಿಎನವರು ಇದ್ದಕ್ಕಿದ್ದಂತೆ ಬುಲ್ಡೋಸರ್ಗಳಿಂದ ಇವರು ವಾಸವಾಗಿದ್ದ 192 ಮನೆಗಳನ್ನ ಧ್ವಂಸಗೊಳಿಸಿದ್ರು. ಪರಿಣಾಮ ಮಕ್ಕಳು ಮರಿಗಳೊಂದಿಗೆ ಇವರೆಲ್ಲ ಬೀದಿಗೆ ಬೀಳುವಂತಾಗಿತ್ತು. ಮನೆಗಳು ಧ್ವಂಸ ಮಾಡಿಬಿಟ್ಟು ಆಮೇಲೆ ಯಾರು ಇಲ್ಲೂ ಬಂದಿರಲಿಲ್ಲ. ಆಮೇಲೆ ಎಲ್ಲ ದಾನಿಗಳು ಮತ್ತು ಸಂಘದವರು ಮತ್ತು ಸಂಗಮ ಸಂಘದವರು, ಪ್ರಜಾ ವಿಮೋಚನಾ ಚಳವಳಿಯವರು ಮುಂದಾಗಿ ನಿಂತು ಇದು ಬಗೆಹರಿಸೋದಕ್ಕೆ ಎಲ್ಲರೂ ಮಾತಾಡಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಕೃಷ್ಣ ಬೈರೇಗೌಡ ಸಾಹೇಬ್ರ ಮನೆ ಹತ್ರ ಮಾರನೇ ದಿನ ಕರೆಸಿ ಅವರು ನಂಬಿಕೆ ಕೊಟ್ಟರು, ಭರವಸೆ ಕೊಟ್ಟರು, ನಿಮಗೆ ಮನೆಗಳು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು ಒಂದು ದಿನ ಬಿಟ್ಟು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಬಂದಿದ್ದರು. ಅವರು ಎಲ್ರಿಗೂ ಭರವಸೆ ಕೊಟ್ಟರು, ನಿಮಗೆ ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ, ನಿಮಗೆ ಗಂಜಿ ಕೇಂದ್ರ ಎಲ್ಲ ಕೊಡ್ತೀವಿ, ನಿಮಗೆಲ್ಲ ಸಮಸ್ಯೆ ಎಲ್ಲ ನಾವು ಬಗೆಹರಿಸ್ತೀವಿ ಅಂತ ಹೇಳಿಬಿಟ್ಟು ಅವರು ಸಮಾಧಾನ ಮಾಡಿ, ನಾವು CM ಮತ್ತು DCMಗೆ ನಾವು ಮಾತಾಡಿಬಿಟ್ಟು ನಿಮ್ಗೇನಿದೆ ತಿಳಿಸ್ತೀವಿ ಅಂತ ಹೇಳಿದ್ರು. ಮತ್ತೆ ಮಾರನೇ ದಿನ DCM ಸಾಹೇಬರು ಬಂದಿದ್ದರು. DCM ಸಾಹೇಬರು ಬಂದು ಎಲ್ಲ ವೆರಿಫಿಕೇಷನ್ ಮಾಡಿ ಎಲ್ಲ ಅವ್ರ ಕಣ್ಣಿಂದ ನೋಡಿ ಅವರು ತೀರ್ಮಾನ ತಗೊಂಡ್ರು. ಮತ್ತು CM ಸಾಹೇಬರು ತೀರ್ಮಾನ ತಗೊಂಡ್ಬಿಟ್ಟು ಈಗ ನಮಗೆ ಬೈಯಪ್ಪನಹಳ್ಳಿನಲ್ಲಿ ಕ್ವಾರ್ಟರ್ಸ್ ಇದೆ, ಅದನ್ನು ನಿಮಗೆ ಅಲ್ಲಿ ತಲುಪಿಸ್ತೀವಿ, ಜನವರಿ ಹ್ಯಾಪಿ ನ್ಯೂ ಇಯರ್ಗೆ ನಿಮಗೆ ಅಲ್ಲಿ ನಾವು ತಲುಪಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ತಮ್ಮ ಕಣ್ಣೆದುರಿಗೆ ತಮ್ಮ ಮನೆಗಳನ್ನ ಧ್ವಂಸ ಮಾಡೋದನ್ನ ತಡೆಯಲು ವಿಫಲ ಯತ್ನ ನಡೆಸಿದ ಇಲ್ಲಿನ ಜನ ಕೊನೆಗೆ ಅಸಹಾಯಕರಾಗಿ ನಿಲ್ಲಬೇಕಾಗುತ್ತೆ. ಪರಿಣಾಮ ಎಲ್ಲ ಮನೆಗಳು ನೆಲಸಮವಾಗುತ್ತವೆ. ಈ ಸಂದರ್ಭದಲ್ಲಿ ಈ ಭಿಕ್ಷುಕರು ಕೂಲಿ ಕಾರ್ಮಿಕರ ನೆರವಿಗೆ ನಿಂತವರೇ ಇಲ್ಲಿನ ಕೆಲ ಸಂಘಟನೆಯವರು. ಪರಿಣಾಮ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದೀರೆಂದು ಗದಾ ಪ್ರಹಾರ ನಡೆಸಿದ್ದ ಸರ್ಕಾರವೇ ಮತ್ತೆ ಈ ಕುಟುಂಬದವರಿಗೆ ಪುನರ್ವಸತಿ ಕಲ್ಪಿಸುವುದಾಗಿ ತಿಳಿಸುತ್ತೆ. ಇಷ್ಟೊತ್ತಿಗಾಗಲೇ ಫಕೀರ್ ಕಾಲೋನಿಯ ಬಡ ಜನರನ್ನ ಒಕ್ಕಲೆಬ್ಬಿಸಲಾಗುತ್ತಿದೆ ಎಂಬ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಲಾರಂಭಿಸಿದಾಗ ಎಚ್ಚೆತ್ತುಕೊಂಡಂತೆ ಕಂಡ ಸಿದ್ದರಾಮಯ್ಯ ಸರ್ಕಾರ ಯು ಟರ್ನ್ ಹೊಡೆಯುತ್ತೆ. DCM DKಶಿ ಅವರೇ ಈ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಸಬ್ಸಿಡಿ ದರದಲ್ಲೂ ಉಚಿತವಾಗಿಯೂ ಈ ನಿರ್ವಸತಿ ಜನರಿಗೆ ಮನೆಗಳನ್ನ ಕೊಡೋದಾಗಿ ಭರವಸೆ ನೀಡ್ತಾರೆ. ಅವ್ರೇನು ಹೇಳಿದ್ರು, 5 ಲಕ್ಷ ಸರ್ಕಾರದಿಂದ BBMPಯಿಂದ 3 ಲಕ್ಷ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಕೊಡ್ತೀವಿ, 11 ಲಕ್ಷ ಒಂದು ಮನೆ ಬೆಲೆ ಬೀಳುತ್ತೆ, ಅದರಲ್ಲಿ 3 ಲಕ್ಷ ನೀವು ಕಟ್ಟಬೇಕಾಗುತ್ತೆ, ಅದು ಕಂತು ಥರ ಒಂದೇ ಸರಿ ಕಟ್ಟಂಗಿಲ್ಲ. ಈಗ ಹೋಗಿಬಿಟ್ಟು 5,000 ಕಟ್ಟಿ ಅಂತ ಯಾರು ಹೇಳಲಿಲ್ಲ. ಏನು ಮಾಡವ್ರೆ ಸರ್ಕಾರದವರು, ನಿಮಗೆ ನಾವು ಕಂತು ಥರ ನಾವು ಹಾಕ್ಕೊಡ್ತೀವಿ ಇಷ್ಟು ವರ್ಷ ಅಂತೇಳ್ಬಿಟ್ಟು. ನಿಮ್ಮ ಇದು ಎಲ್ಲರಿಗೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ ಜನಗಳು ಏನು ದುಡಿತಾವ್ರೆ, ಎಷ್ಟು ದುಡಿತಾ ಇರ್ಬೋದು. ಯಾಕಂದರೆ ಇಲ್ಲಿ ಭಿಕ್ಷೆ ಬೇಳೋರು ಇರೋದಂದರೆ ಇಲ್ಲಿ ಮುಖ್ಯವಾದ ಏನು ಮಾತಂದರೆ ಇಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಇಲ್ಲ. ನಮ್ಮ ಭಿಕ್ಷೆ ಬೇಳೆಯವರಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಇಲ್ಲ. ಒಂದೊಂದು ಮನೇಲಿ 4 ಮಕ್ಕಳು, 5 ಮಕ್ಕಳು, 6 ಮಕ್ಕಳು ಇದ್ದಾರೆ, ಮತ್ತು ವೃದ್ಧವರು ಇದ್ದಾರೆ, ಮತ್ತು ಹ್ಯಾಂಡಿಕ್ಯಾಪ್ನವ್ರು ಇದ್ದಾರೆ. ಇವಾಗ ಭಿಕ್ಷೆ ಬೇಳೋಕ್ಕಂದರೆ ಒಂದಿನಕ್ಕೆ 100 ರೂಪಾಯಿನೂ ಆಗ್ಬೋದು, 200 ಆಗ್ಬೋದು, 300 ಆಗ್ಬೋದು, ಅದು ಅವರ ಅದೃಷ್ಟ. ಒಬ್ಬರು 5 ರೂಪಾಯಿ ಕೊಡ್ತಾರೆ, 2 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಕೊಡ್ತಾರೆ ಭಿಕ್ಷೆ. ಇವಾಗ 200-300 ರೂಪಾಯಿ ತಗೊಂಬಂದ್ಬಿಟ್ಟು 5 ಮಕ್ಕಳು 6 ಮಕ್ಕಳು ಇರ್ತಾರೆ. ಯಾರಿಗಾದ್ರೂ ಒಂದು ಮಗುವಿಗೆ ಏನಾದರೂ ಜ್ವರ ಬಂದ್ರೂ ಈಗ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ 200 ರೂಪಾಯಿ 300 ರೂಪಾಯಿ ಬೇಕಾಗುತ್ತೆ.
ಒಂದೆಡೆ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದ ಈ ಬಡ ಜನರಿಗೆ ಸರ್ಕಾರ ಅಪಾರ್ಟ್ಮೆಂಟ್ ಒಂದರಲ್ಲಿ ಮನೆಗಳನ್ನ ನೀಡೋದಾಗಿ ತಿಳಿಸಿದ್ರೆ, ಮತ್ತೊಂದೆಡೆ ಬಿಜೆಪಿಯವರು ಇದನ್ನ ವಿರೋಧಿಸುವುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಬಾಂಗ್ಲಾದೇಶದಿಂದಲೋ ಪಾಕಿಸ್ತಾನದಿಂದಲೋ ಬಂದಂಥ ಈ ನುಸುಳುಕೋರರಿಗೆ ಕಾಂಗ್ರೆಸ್ ಸರ್ಕಾರ ಪುಕ್ಕಟ್ಟೆ ಮನೆ ಕೊಡಲು ಮುಂದಾಗಿರೋದು ಎಷ್ಟು ಸರಿ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾರೆ. ಮಾತ್ರವಲ್ಲ, ಬಿಜೆಪಿ ಸತ್ಯಶೋಧನಾ ತಂಡವೊಂದು ಫಕೀರ ಕಾಲೋನಿಗೆ ಭೇಟಿ ಕೊಡುತ್ತೆ. ಇದರಿಂದ ಕೆರಳಿದ ಫಕೀರರು, ನಾವು ಮುಸ್ಲಿಮರು ಎಂಬ ಕಾರಣಕ್ಕೆ ಬಿಜೆಪಿಯವರು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. 12 ದಿವಸ ಆಯ್ತು ಹೊಡೆದಾಕಿ, ಒಂದು ದಿವಸನೂ ಬರೋಕ್ಕಾಗಿಲ್ಲ ಇಲ್ಲಿ. ಏನು ಸರ್, ಒಂದು ದಿವಸನೂ ಬರೋಕ್ಕಾಗಿಲ್ಲ ಇಲ್ಲಿ. ಕೇರಳ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಹೇಳ್ಬಿಟ್ಟು ಅವರು ಇದೆಲ್ಲ ಮಾಡ್ತಾವ್ರೆ. ಇವಾಗ ಬಂದ್ಬಿಟ್ಟು ಅವರು ಇಲ್ಲಿ ಯಾವುದೋ ಬಾಂಗ್ಲಾದೇಶಲ್ಲಿದ್ದಾರೆ, ಪಾಕಿಸ್ತಾನವ್ರು ಇದ್ದಾರೆ, ಅದಿದ್ದಾರೆ, ಇದಿದ್ದಾರೆ. ಸೆಂಟ್ರಲ್ಲಿ ಯಾರಿರೋದು? ಸೆಂಟ್ರಲ್ ದಿಲ್ಲಿಯಲ್ಲಿ ಯಾರಿದ್ದಾರೆ ಸರ್? BJP. ಬರೀ ಕರ್ನಾಟಕ ಒಂದೇ ಕಾಂಗ್ರೆಸ್ ಇರೋದು ಅಲ್ವಾ? ಎಲ್ಲ ಮಿಕ್ಕಿ ಜಾಗ ಎಲ್ಲ UP, ರಾಜಸ್ಥಾನ ಎಲ್ಲ ಯಾರಿರೋದು? BJPನೇ ಇರೋದು. ಇವಾಗ ಪಾಕಿಸ್ತಾನ ಬಂದವರಂದರೆ ವೀಸಾ ಯಾರು ಕೊಟ್ಟರು? ಸೀಲ್ ಯಾರು ಹೊಡ್ಕೊಟ್ರು? BJP ಹಂಗಾದ್ರೆ ಓಡ್ಕೊಟ್ಟಿರ್ಬೇಕು ಸೀಲೆ. ಹಂಗಾದ್ರೆ BJP ಕಳಿಸಿರ್ಬೇಕು ಪಾಕಿಸ್ತಾನವ್ರಿಗೆ. ನಾವೆಲ್ಲ ಮನೆಗಳನ್ನ ಕಳೆದುಕೊಂಡು ಮಕ್ಕಳು ಮರಿಗಳೊಂದಿಗೆ ಬೀದಿಗೆ ಬಿದ್ದಿದ್ರೆ ಬಿಜೆಪಿಯವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಿಕ್ಕೆ ಮಧ್ಯ ಬರೋದು ಬೇಡ ಅಂತಾನು ಕಮಲ ಪಾಳ್ಯದ ನಾಯಕರಿಗೆ ನೇರವಾಗಿ ಈ ಜನ ವಾರ್ನ್ ಮಾಡ್ತಾರೆ. ಇನ್ನು ಭಿಕ್ಷುಕರು ಅಂತ ಹೇಳಿಕೊಳ್ಳುವ ಈ ಜನ ಬಾಂಗ್ಲಾದವರೋ, ಪಾಕಿಸ್ತಾನದವರೋ, ಇಲ್ಲವೇ ಬೆಂಗಳೂರಿನವರೋ ಅಂತ ತಿಳಿದುಕೊಳ್ಳಲು ಸ್ವತಃ ಸರ್ಕಾರವೇ ಮಾಹಿತಿ ಸಂಗ್ರಹಿಸುತ್ತಿರೋದು ಕಂಡುಬಂತು. ಈ ಸಂದರ್ಭದಲ್ಲಿ ಸಂಬಂಧಿಸಿದ ಅಧಿಕಾರಿ ವರ್ಗದವರನ್ನ ಪಬ್ಲಿಕ್ ನೆಕ್ಸ್ಟ್ ಮಾತನಾಡಿಸಿದಾಗ, ಅವ್ರದ್ದು ಆಧಾರ್ ಕಾರ್ಡು, ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ಕ್ಯಾಸ್ಟು, ಇನ್ಕಮು, ರೇಷನ್ ಕಾರ್ಡು ಇತ್ತು ಅಂತಂದರೆ ಅವ್ರದ್ದು ಬ್ಯಾಂಕ್ ಡೀಟೇಲ್ಸು ಮತ್ತು ಅವರು ಎಷ್ಟು ವರ್ಷದಿಂದ ಇದ್ದಾರೆ, ಏನಾದರೂ ತಾತ್ಕಾಲಿಕ ಹಕ್ಕುಪತ್ರ ಕೊಟ್ಟಿದ್ದಾರಾ ಇಲ್ಲ ಅಂತ ಎಂಟ್ರಿ ಮಾಡ್ಕೊತಾ ಇದ್ದಾರೆ. ಉದ್ದೇಶ ಇವ್ರಿಗೆ ಅದೇ ಸರ್ಕಾರದಿಂದ ಬೇರೆ ಕಡೆ ನಿವೇಶನ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ. ನೋಡಿದ್ರಲ್ಲ, ಇವರಲ್ಲಿನ ಬಹುತೇಕರು ಮುಸ್ಲಿಮರೇ ಆಗಿದ್ದರೂ ಕನ್ನಡವನ್ನೇ ಮಾತಾಡ್ತಾರೆ. ಅದೇನೇ ಇರಲಿ, ಇಷ್ಟು ವರ್ಷಗಳ ಕಾಲ ಸುಮ್ಮನಿದ್ದ ಸರ್ಕಾರ ಈಗ ಒಮ್ಮಿಂದೊಮ್ಮೆಲೆ ಇವರ ಮನೆಗಳನ್ನ ಧ್ವಂಸ ಮಾಡುವ ಮೂಲಕ ಇವರನ್ನ ಬೀದಿಗೆ ತಳ್ಳೋದು ಮಾನವೀಯತೆ ಅಲ್ಲ. ಮೈ ಕೊರೆಯುವಂಥ ಚಳಿಯಲ್ಲೂ ಹಗಲು ರಾತ್ರಿ ಎನ್ನದೆ ಸಣ್ಣ ಮಕ್ಕಳು, ಮುದುಕರು ಹೀಗೆ ಬೀದಿಗೆ ಬೀಳುವಂತೆ ಆಗಿರೋದನ್ನ ನೋಡಲಿಕ್ಕಾಗದು. ಸದ್ಯ ಪುನರ್ವಸತಿ ಕಲ್ಪಿಸೋದಾಗಿ ಹೇಳಿ ಕಾಳಜಿ ತೋರಿರುವ ಸರ್ಕಾರ ಮೊದಲು ಇವರಿಗೆಲ್ಲ ಮನೆಗಳ ವ್ಯವಸ್ಥೆಯನ್ನ ಕಲ್ಪಿಸಿ ತದನಂತರ ಇವರ ಮನೆಗಳನ್ನ ಡೆಮಾಲಿಷ್ ಮಾಡಬಹುದಿತ್ತಲ್ಲವೇ? ಜನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.